ಇವತ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರ್ಗ ಹೋಗ್ತಿದೀವಿ. ಹೋಗ್ಬೇಕಾದ್ರೆ ಎಲ್ಲರೂ ಮುಖದಲ್ಲಿ ಎಕ್ಸೈಟ್ಮೆಂಟ್ ಹಂಗೆ ತುಂಬಿ ತುಳುಕ್ತಾ ಇತ್ತು. ಇಷ್ಟ ದಿನ ಬರೀ ರೀಲ್ಸ್ ಅಲ್ಲಿ ನೋಡೋದೇ ಇದ್ದಿತ್ತು ಈ ತರ ಬೈಕ್ ರೈಡಿಂಗ್ ಗಳನ್ನ. ಇವಾಗ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಕಾಡ್ ಮಧ್ಯ ಬೈಕ್ ರೈಡ್ ಮಾಡ್ಕೊ ಹೋಯ್ತಾ ಇದ್ರೆ ಎಲ್ಲೋ ಸ್ವರ್ಗಕ್ಕೆ ಬಂದಿದೀವೇನೋ ಅಂತ ಫೀಲ್ ಆಯ್ತಿತ್ತು. ಹಂಗೆ ಭಯನೂ ಆಯ್ತಿತ್ತು, ಆನೆ ಮತ್ತೆ ಚಿರತೆಗಳು ಎಲ್ಲಿ ರೋಡ್ ಮಧ್ಯಕ್ಕೆ ಬಂದ್ಬಿಟ್ಟವ ಅಂತ. ಆಲ್ಮೋಸ್ಟ್ 150 ಕಿಲೋಮೀಟರ್ ಬೈಕ್ ರೈಡ್ ಮಾಡ್ಕೊ ಬಂದು ಕೇರಳ ಎಂಟ್ರಿ ಆಗ್ತಿದಂಗೆ ಪೊಲೀಸ್ನವ್ರು ಹಿಡ್ಕೊಂಡ್ರು. ಡಾಕ್ಯುಮೆಂಟ್ಸ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೇನೋ ಅಂತ ಅನ್ಕೊಂಡಿದ್ದು, ಆದ್ರೆ ಏನು ಕೇಳಲಿಲ್ಲ. ಬರೀ ನಂಬರ್ ಮತ್ತೆ ನೇಮ್ ಬರ್ಸ್ಕೊಂಡ್ರು. ಅದಾದ್ಮೇಲೆ ಅಲ್ಲಿಂದ ಸೀದಾ ಕೊಟ್ಟಿರ್ಗ ಹೊರಟು. ಹೋಗಾದ್ಮೇಲೆ ಲಗೇಜ್ ಎಲ್ಲ ಇಡಕ್ಕೆ ಟೋಕನ್ ತಗೊಂಡು ಬ್ಯಾಗ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಪಂಚೆ ಮತ್ತೆ ಶಾಲಾ ಹಾಕೊಂಡು ದೇವಸ್ಥಾನ ಕಡೆ ಬಂದು ನೋಡಿದ್ರೆ ಜನ ಈ ರಶ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಕ್ ಹೋಯ್ತೀನಿ ಅಂದ್ರೆ ಪಕ್ಕ ಸಂಜೆನೆ ದರ್ಶನ ಆಗೋದು ಅಂದ್ಬಿಟ್ಟು ದೇವಸ್ಥಾನ ಸುತ್ತನೆ 3 ರೌಂಡ್ ಸುತ್ಬಿಟ್ಟು ದೂರದಿಂದನೇ ಕೈ ಮುಕ್ಕೊಂಡು ಫೋಟೋಸ್ ವೀಡಿಯೋಸ್ ತಗೊಳ್ಳೋದೇನೋ ನೋಡಿದ್ರೆ ಮೊಬೈಲ್ ಕಿ ತುಂಡಿಗೆ ಹಾಕ್ತಾರಂತೆ. ಅದಕ್ಕೆ ಮಧ್ಯದಲ್ಲಿ ಹೆಂಗ ಅವ್ರು ಕಾಣದಂಗ್ ವೀಡಿಯೋಸ್ ತಗೋತಿದ್ದೆ. ಅಲ್ಲಿಂದ ನೆಕ್ಸ್ಟ್ ತಿಂಡಿ ಮಾಡೋದಂತ ಬಂದು ಪರಾಟ ರೇಟ್ ಕೇಳಿದ್ರೆ 57 ರೂಪಾಯಿ ಹೇಳಿದ್ರು. ಅದಕ್ಕೆ ಒಂದ್ ಫುಲ್ ಮೀಲ್ಸ್ ಊಟ ತಗೊಂಡು ಒಂಚೂರು ಚೆನ್ನಾಗಿರಲ್ಲ ಅದನ್ನು. ಅಲ್ಲಿಂದ ನೆಕ್ಸ್ಟ್ ವಾಟರ್ ಫಾಲ್ಸ್ ಹೋಗೋದಂತ ಹೊರಟು ಹೋಗ್ತಾ ಇದ್ರಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಗಾಡಿ ಸೈಡ್ ನಿಲ್ಸ್ಬಿಟ್ಟು ರೈನ್ ಕೋಟ್ ತಗೊಂಡು ಹಾಕೊಂಡು ನಾವು ಗಾಡಿ ಪಾರ್ಕ್ ಮಾಡಿರೋ ಜಾಗದಿಂದ 1 ಕಿಲೋಮೀಟರ್ ಇತ್ತು ವಾಟರ್ ಫಾಲ್ಸ್. ಮಧ್ಯದಲ್ಲಿ ನಡ್ಕೊ ಹೋಯ್ತಿದ್ದು. ಹೋಗ್ತಾ ಇದಾರೆ ಇಲ್ಲಿ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ ಮಳೆಲಿ ಆ ಬೆಟ್ಟಗಳ ಮಧ್ಯೆ ನಡ್ಕೊಂಡು ಹೋಯ್ತಿದ್ರೆ ಆ ಫೀಲೇ ಬೇರೆ ಇತ್ತು. ವಾಟರ್ ಫಾಲ್ಸ್ ಏನೋ ಇನ್ನೊಂದು 100 ಮೀಟರ್ಸ್ ಇತ್ತು ಅಷ್ಟೇ. ಮಧ್ಯದಲ್ಲೇ ಕರೆಂಟ್ ವೈರ್ ಎಳೆದ್ಬಿಟ್ಟಿದ್ರು. ಆ ವೈರ್ ದಾಟ್ಕೊಂಡು ಹೋಗಕ್ಕೆ ಸ್ವಲ್ಪ ಗ್ಯಾಪ್ ಅಷ್ಟೇ ಇದ್ದಿದ್ದು. ಯಾರು ಧೈರ್ಯ ಮಾಡ್ತಿರಲ್ಲ, ಯಾಕೆಂದ್ರೆ ಮಳೆ ಓದಿ ಕರೆಂಟ್ ಅರ್ಥಿಂಗ್ ಆಯ್ತಿತ್ತು. ಅದಕ್ಕೆ ಆಮೇಲೆ ಸೈಡ್ ಇಂದ ಹೋಗಕ್ಕೆ ಯಾವ್ದಾದ್ರು ದಾರಿ ಐತೆ ಅಂತ ನಮ್ಮ ಮೈಕ್ಳು ಹತ್ ನೋಡಿದ್ರು, ಅಲ್ಲಿ ಯಾವ್ದು ದಾರಿ ಇರ್ಲಿಲ್ಲ. ಆಮೇಲೆ ಇನ್ನೇನ್ ಮಾಡಕೈತಿದೆ ಅಂದ್ಬಿಟ್ಟು ಕೆಳಗಡೆ ಇರೋ ಚಿಕ್ಕ ವಾಟರ್ ಫಾಲ್ಸ್ ಗೆ ಬಂದು ನೀರ್ ಕಮ್ಮಿನೇ ಇರ್ಬೋದು, ಆದ್ರೆ ಫೋರ್ಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಅಲ್ಲೇ ಒಂದ್ ಸ್ವಲ್ಪ ನೀರಲ್ಲಿ ಆಟ ಆಡ್ದು. ಅದಾದ್ಮೇಲೆ ಮ್ಯಾಕ್ ಕತ್ಕೋಗೋದಂತ ಹೋಯ್ತಿದ್ದೆ. ಕಾಲ್ ಜಾರ್ ಬಿಡ್ತು. ಅವಾಗ ಪ್ಯಾಂಟ್ ಎಲ್ಲ ಒದ್ದೆ ಆಗೋಯ್ತು. ವಾಟರ್ ಫಾಲ್ಸ್ ಅಲ್ಲಿ ಸುಮಾರು ಹೊತ್ತು ಆಟ ಆಡಿ ಅದಾದ್ಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಕಣ್ಣೂರ್ಗೆ ಹೋಗೋದಂತ ಹೊರಟು. ಕಣ್ಣೂರ್ಗೆ ಹೋಗೋಷ್ಟು ಆಲ್ಮೋಸ್ಟ್ 8 ಗಂಟೆ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ರೂಮ್ ಹುಡುಕ್ದು. ನಮಗ್ ಸಿಕ್ಕಿದ್ದಿ ರೂಮ್. ಲಗೇಜ್ ಎಲ್ಲ ರೂಮ್ ಅಲ್ಲಿ ಇಟ್ಬಿಟ್ಟು ಒಂದ್ ಒಳ್ಳೆ ಊಟ ಮಾಡ್ಕೊ ಬರೋದಂತ ಹೋಟೆಲ್ ಬಂದು ಪರೋಟ ಮತ್ತೆ ಬಿರಿಯಾನಿ ತಗೊಂಡು ಮಸಾಲೆ ಮಾತ್ರ ಸ್ವಲ್ಪ ಸ್ವೀಟ್ ಹೊಡಿದಿತ್ತು. ಎಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ರೂಮ್ ಬಂದು ಕಣ್ಣೂರಲ್ಲಿ ಯಾವ ಪ್ಲೇಸ್ ಹೋಗಿದ್ದೋ ಮತ್ತೆ ಯಾವ ತರ ಎಂಜಾಯ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.